ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 9 ಕಂತಿನ ಹಣ ಖಾತೆಗೆ ಜಮಾ ಆಗಿದೆ. ಅದರಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ 8 ಮತ್ತು 9ನೇ ಕಂತಿನ ಪೆಂಡಿಂಗ್ ಇದೆ. ಹಾಗಾದರ ಜೊತೆಗೆ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ 1 ಕಂತಿನ ಹಣವೂ ಕೂಡ ಜಮಾ ಆಗಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ 10ನೇ ಕಂತಾಗಿರ್ಬೋದು, 11ನೇ ಕಂತಿನ ಹಣವಾಗಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ಬೇಕಂದ್ರೆ ಮೇ 14ನೇ ತಾರೀಕು ಒಳಗಡೆನೆ ಹೋಗಿ ಮಹಿಳೆಯರೆಲ್ಲರೂ ಕೂಡ ಈ ಒಂದು ಕೆಲಸವನ್ನ ತಪ್ಪದೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ 2,000 ಹಣ ಬಂದಾಗತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕಾಗತ್ತೆ. ಯಾಕಂದ್ರೆ 2,000 ಹಣ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಾಗಲೇ ನೀವು ನೋಡ್ಬೋದು, ಮೊದಲನೇ ಹಂತದ ಎಲೆಕ್ಷನ್ ಈಗಾಗಲೇ ಮುಗ್ದೋಗ್ಬಿಟ್ಟಿದೆ. ಸೊ 2ನೇ ಹಂತದ ಎಲೆಕ್ಷನ್ ಇದೇ ತಿಂಗಳು 7ನೇ ತಾರೀಕು ಇರೋದ್ರಿಂದ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಸೊ ನೋಡ್ಬೋದು, ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ನಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯಾವ ಸರ್ಕಾರ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದರ ಜೊತೆಗೆ ಯಾವ ಸರ್ಕಾರ ಬಂದ್ರೂ ಕೂಡ ನಾವು 5 ವರ್ಷಗಳ ಕಾಲ ನಾವು ಈ ಎಲೆಕ್ಷನ್ ಬಂದ್ರೂ ಕೂಡ ಸೊ ನಾವು ಗೃಹಲಕ್ಷ್ಮಿ ಯೋಜನೆಯ 5 ವರ್ಷಗಳ ಗ್ಯಾರಂಟಿಯನ್ನ ಪೂರ್ಣವನ್ನಗೊಳಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಆದ್ರೆ ನಾವು ಎಲ್ಲ ದಾಖಲಾತಿಗಳನ್ನ ಸರಿಪಡಿಸಿಕೊಂಡು ನಂತರ ಬರುವಂತಹ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಉಚಿತ 2,000 ಹಣ ಸಿಗುವಂತದ್ದಾಗತ್ತೆ. ಅದಕ್ಕೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಗೊತ್ತಾಗಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ 2,000 ಬರುವಂತದ್ದು ಸ್ಟಾಪ್ ಆಗ್ಬೋದು. ಸ್ಟಾಪ್ ಆದಾಗ ಯಾಕೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವರಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ 2,000 ಅನ್ನೋದು ತುಂಬಾನೇ ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಸೊ 9 ಕಂತಿನ ಹಣವನ್ನ ನಾವೆಲ್ಲರೂ ಕೂಡ ಪಡ್ಕೊಂಡಿದೀವಿ ಅಂತಾನು ಹೇಳ್ಬೋದು. ಯಾರ್ಯಾರು GST ಫೈಲ್ ಮಾಡ್ತಾ ಇರಲ್ಲ ಸೊ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ 9 ಕಂತಿನ ಹಣವನ್ನ ಪಡ್ಕೊಂಡಿದ್ದಾರೆ. ಪೆಂಡಿಂಗ್ ಇರುವಂತವ್ರು ಯೋಚನೆ ಮಾಡಬೇಡಿ. ಸೊ 1 or 2 ಡೇಸ್ ಅಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ಬೋದು. ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಡೇಟಾ ಬೇಸ್ ನ ಕಲೆಕ್ಟ್ ಮಾಡ್ತಾ ಇದೀವಿ. ಸೊ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇರುತ್ತೋ ಅವರಿಗೆಲ್ಲರಿಗೂ ಕೂಡ ಸೊ ಆದಷ್ಟು ಬೇಗ ಹಣವನ್ನ ಜಮಾ ಮಾಡುವಂತಹ ಕೆಲಸವನ್ನ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಅದರ ಜೊತೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡವಾ, ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ನಿಮ್ಗೆ ಹಣ ಬರ್ತಾ ಇದ್ದು ಈಗ ಮುಂದಿನ ದಿನಗಳಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ನೀವು ಹೋಗ್ಬಿಟ್ಟು ನಿಮ್ಮ ಟ್ಯಾಕ್ಸ್ ಫೈಲ್ ಇರುವಂತ ನಂಬರ್ನ ಕೊಟ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅನ್ನೋರು ಸೊ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬಹುದು. ಯಾಕಂದ್ರೆ ತುಂಬಾ ಜನ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈ ಇನ್ಫಾರ್ಮೇಶನ್ ಕೂಡ ನಾನು ತಿಳಿಸ್ಕೊಡ್ತಾ ಇರುವಂತದ್ದು. ಸ್ನೇಹಿತರೆ, ಸೊ ಈಗ ಏನ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರ ಹತ್ರ ಕೂಡ ಆಧಾರ್ ಕಾರ್ಡ್ ಅನ್ನೋದು ಇದ್ದೇ ಇದೆ. ಸೊ ಆಧಾರ್ ಕಾರ್ಡ್ ಅನ್ನೋದು ಈಗ ತುಂಬಾನೇ ಬಹಳ ಮುಖ್ಯವಾದ ದಾಖಲಾತಿ ಅಂತಾನೆ ಹೇಳ್ಬೋದು. ಸೊ ನೀವೊಂದು ಸ್ಕೂಲಿಗೆ ಸೇರ್ಸ್ಲಿಕ್ಕಾಗ್ಲಿ ಅಥವಾ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಅಂದ್ರೂ ಅಥವಾ ನೀವೊಂದು ಹೊಸ ಜಾಬಿಗೆ ಅಪ್ಲೈ ಮಾಡ್ಬೇಕಂತ ಅಂದ್ರೂ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಅನ್ನೋದು ತುಂಬಾನೇ ಮುಖ್ಯ. ಸೊ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಕೂಡ ಆಗಲ್ಲ. ಅದರಲ್ಲೂ ಕೂಡ ಸೊ ಒಬ್ಬ ಮನುಷ್ಯನ ಐಡೆಂಟಿಫೈ ಅನ್ನ ಮಾಡುವಂಥದ್ದೇ ಈಗ ಆಧಾರ್ ಕಾರ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಹತ್ರ ಕೂಡ ಆಧಾರ್ ಕಾರ್ಡ್ ಬಹಳ ಮುಖ್ಯವಾಗಿರ್ಬೇಕು. ಈಗ ತಕ್ಷಣ ಹುಟ್ಟಿರುವಂತಹ ಮಕ್ಕಳಿಗೂ ಕೂಡ ಸೊ 1 month 2 months ಆದ್ಮೇಲೆ ಎಲ್ಲರೂ ಆಧಾರ್ ಕಾರ್ಡ್ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಸ್ಕೂಲಿಗೆ ಹೋಗೋ ಟೈಮಲ್ಲೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಇಲ್ಲ ಅಂದ್ರೆ ಸ್ಕೂಲಿಗೆ ಅಡ್ಮಿಷನ್ ಕೂಡ ಮಾಡಿಸ್ಕೊಳಲ್ಲ ಈಗಲ್ಲಿ. ಸೊ ನೋಡ್ಬೋದು, ಈಗ ಏನಂತ ಅಂದ್ರೆ ಸ್ನೇಹಿತರೆ, ನೀವು ಮಾಡಿಸಿರುವಂತ ಆಧಾರ್ ಕಾರ್ಡ್ ಸೊ ಈ ಆಧಾರ್ ಕಾರ್ಡ್ ನೀವು ಮಾಡಿಸಿ 10 ವರ್ಷ ಆಗಿದೆ. ಸೊ 10 ವರ್ಷ ಆಗಿದೆ ಅನ್ನೋರು ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಸೊ ನೀವು ರಿನಿವಲ್ ಮಾಡಿಸ್ಕೋಬೇಕಾಗತ್ತೆ. ಅಂದ್ರೆ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಅಪ್ಡೇಟ್ ಯಾವ ರೀತಿ ಮಾಡಿಸ್ಕೋಬೇಕಂದ್ರೆ ಸೊ ನಿಮ್ಮ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋದ್ರೆ ಸಾಕು. ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ಹೋಗಿ ಸೊ ನೀವು ಫ್ರೀ ಆಗಿ ಮಾಡ್ಕೊಡ್ತಾರೆ. ಯಾವುದೇ ರೀತಿ ಚಾರ್ಜಸ್ ತಗೊಳಲ್ಲ. ಅಥವಾ ಆಧಾರ್ ಸೆಂಟರ್ ಕೇಂದ್ರಗಳಲ್ಲೂ ಕೂಡ ಹೋದ್ರು ಫ್ರೀ ಆಗಿ ಮಾಡ್ಕೊಡ್ತಾರೆ. ಏನಂದ್ರೆ ಯಾವುದೇ ರೀತಿ ಚಾರ್ಜಸ್ ತಗೊಳಲ್ಲ. ಸೊ ಬೇರೆ ಕಡೆಯಲ್ಲಿ ಕೆಲವೊಬ್ರು ಹೇಳ್ತಾರೆ 100 ರೂಪೀಸ್ ತರ ಚಾರ್ಜಸ್ ತಗೊಂತಾರೆ ಅಂತ. ಸೊ ನಿಮ್ಮ ಊರಲ್ಲಿ ಯಾವ ತರ ಇರುತ್ತೆ ಆ ತರದ್ ಮಾಡಿಸ್ಕೊಳ್ಳಿ ಆಧಾರ್ ಸೆಂಟರ್ ಕೇಂದ್ರಗಳಲ್ಲಿ. ಬಟ್ ಬ್ಯಾಂಗ್ಳೂರ್ 1 ಕರ್ನಾಟಕ 1 ಖಂಡಿತವಾಗ್ಲೂ ಚಾರ್ಜಸ್ ನ ತಗೊಳಲ್ಲ. ಸೊ ನಿಮ್ಮ ಆಧಾರ್ ಕಾರ್ಡ್ ನ ಮಾಡಿಸಿ 10 ವರ್ಷ ಆಗಿದ್ರೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ನಿಮ್ಗೆ ಅಡ್ರೆಸ್ ಚೇಂಜ್ ಮಾಡಿಸೋದಿಲ್ಲ, ಸ್ಪೆಲ್ಲಿಂಗ್ ಚೇಂಜಸ್
ಚೇಂಜಸ್ ಮಾಡಿಸೋದಿಲ್ಲ, ಡೇಟ್ ಆಫ್ ಬರ್ತ್ ಕೂಡ ಸರಿಯಾಗಿದೆ, ಅಥವಾ ನೀವು ಮದುವೆ ಆಗಿದ್ದೀರಾ ಆದರೂ ನಿಮ್ಮ ಅಡ್ರೆಸ್ ಎಲ್ಲದೂ ಕೂಡ ಸರಿ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ. ಈಗ ನೀವು ಆಧಾರ್ ಕಾರ್ಡ್ ಮಾಡಿಸಿದ್ದು 10 ವರ್ಷ ಆಗಿದೆಯಾ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಡೇಟ್ ಸೈಡಲ್ಲಿ ಹಾಕಿರ್ತಾರೆ, ಈ ಡೇಟನ್ನು ನೀವು ಚೆಕ್ ಮಾಡ್ಕೋಬೋದು. ಈಗ ನನ್ನ ಆಧಾರ್ ಕಾರ್ಡ್ನ ಮಾಡಿಸಿ ನಾನು 2012ನೇ ಇಸ್ವಿಲಿ ಮಾಡಿಸಿರುವಂಥದ್ದು, ಈಗ 2022ನೇ ಇಸ್ವಿಗೆ ಇದು ಆಧಾರ್ ಕಾರ್ಡ್ನ ಮಾಡಿಸಿ ಈಗ ನಾನು 10 ವರ್ಷ ಆಗಿದೆ ಅಂತಾನೆ ಹೇಳ್ಬೋದು. ಈಗ ನಾನು ಆಧಾರ್ ಕಾರ್ಡನ್ನು ನಾನು ಹೋಗಿ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ಒನ್ನಲ್ಲಿ ಹೋಗಿ ಚೇಂಜಸ್ನ ಮಾಡಿಸ್ಕೋಬೇಕು. ಆಲ್ರೆಡಿ ನಾನೀಗ ಚೇಂಜಸ್ನ ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನನ್ನ ಮದುವೆಗಿಂತ ಮುಂಚೆ ನಮ್ಮ ಫ್ಯಾಮಿಲಿ ಅಂದರೆ ಊರಲ್ಲಿರುವಂಥ ಅಡ್ರೆಸ್ ಇತ್ತು. ಮದುವೆ ಆದಮೇಲೆ ಈಗ ಹಸ್ಬೆಂಡಿನ ಮನೆ ಅಡ್ರೆಸ್ನ ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಏನಂದರೆ ನಿಮ್ಮ ಹಸ್ಬೆಂಡ್ ಅಪ್ಪನ ಹೆಸರು ಕೆಳಗಡೆ ಮದುವೆ ಆದಮೇಲೆ ಅಪ್ಪ ಗಂಡನ ಅಡ್ರೆಸ್ನ ಕೊಡ್ತೀವಲ್ಲ, ಆ ಹಸ್ಬೆಂಡ್ ಹೆಸರು ಕೂಡ ಚೇಂಜಸ್ ಮಾಡಿ ಕೊಟ್ಟಿದ್ದೀನಿ. ನೀವೇನಾದ್ರು ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿದರೆ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಚೇಂಜಸ್ ಮಾಡಿ ಕೊಡ್ಬೋದು. ಪೂರ್ತಿಯಾಗಿ ನೀವು ಚೇಂಜಸ್ನ ಮಾಡಿಸ್ಬೇಕಾಗತ್ತೆ. ಯಾವುದೂ ಕೂಡ ಚೇಂಜಸ್ ಇಲ್ಲ, ಅಡ್ರೆಸ್ ಚೇಂಜ್ ಇದೆ, ಯಾವುದೇ ರೀತಿ ಚೇಂಜಸ್ ಮಾಡಿಸೋದಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಕೂಡ ಸರಿ ಇದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಹೋಗಿ ನೀವು ಅಪ್ಡೇಟ್ ಮಾಡಿಸಿದ್ರೆ ಸಾಕು. ಏನಾದ್ರು ಚೇಂಜಸ್ ಮಾಡಿಸೋದಿದ್ರೆ ಆಧಾರ್ ಕಾರ್ಡ್ನ ಚೇಂಜಸ್ ಮಾಡಿಸಿ ನೀವು ನಂತರ ಬಯೋಮೆಟ್ರಿಕ್ನ ಕೊಡ್ಬೇಕಂದ್ರೆ ತಮ್ಮ ಇನ್ಫಾರ್ಮೇಶನ್ನ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು 10 ವರ್ಷದ ಹಿಂದೆ ನಮ್ಮ ತಮ್ಮ ಬೇರೆ ಥರ ಇರುತ್ತೆ, ಬಟ್ ಈಗ ಬೇರೆ ಥರ ಇರುತ್ತಲ್ವಾ. ಅಂದರೆ ವಯಸ್ಸಾಗ್ತಾ ಹೋದಾಗ ಹಸ್ತರೇಖೆಗಳು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ಚೇಂಜಸ್ ಮಾಡಿಸಿದಾಗ ನಿಮ್ಮ ಆಧಾರ್ ಕಾರ್ಡ್ ನಿಮಗೆ 1 ವೀಕಲ್ಲಿ ನಿಮ್ಮ ಮನೆ ಅಡ್ರೆಸ್, ಯಾವ ಹಳೆ ಅಡ್ರೆಸ್ ಇದ್ರೆ ಹಳೆ ಅಡ್ರೆಸ್ಗೆ ಬರುತ್ತೆ. ಹೊಸ ಅಡ್ರೆಸ್ ಏನಾದ್ರು ಚೇಂಜಸ್ ಮಾಡಿಸಿದ್ದೀರಾ ಅಥವಾ ಮದುವೆ ಆಗಿ ಬೇರೆ ಊರಲ್ಲಿದ್ದೀರಾ ಅನ್ನೋದಾದ್ರೆ ನಿಮ್ಮ ಮನೆ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಇಲ್ಲಿ ಫೋಟೋ ಮಾತ್ರ ಚೇಂಜಸ್ ಆಗಲ್ಲ. ನೀವು ಹೊಸದಾಗಿ ಆಧಾರ್ ಕಾರ್ಡ್ನ ಮಾಡಿಸ್ಬೇಕಾದ್ರೆ ಯಾವ ಫೋಟೋ ಇರುತ್ತೋ ಅದೇ ಫೋಟೋನೇ ಇಲ್ಲಿ ಬರುತ್ತೆ. ನೋಡ್ಬೋದು, ನಾನು ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಮಾಡಿಸಿದಾಗ ಇದೇ ಫೋಟೋ ಇತ್ತು, ಅದೇ ಫೋಟೋನೇ ಇಲ್ಲಿ ಬಂದಿದೆ ಸ್ನೇಹಿತರೆ. ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿಸಿದ್ದೀನಿ, ಅಡ್ರೆಸ್ನ ಚೇಂಜಸ್ ಮಾಡಿಸಿದ್ದೀನಿ, ಎಲ್ಲವೂ ಕೂಡ ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಚೇಂಜಸ್ ಆಗುವಂಥದ್ದು ನಮ್ಮ ತಮ್ಮ ಮಾತ್ರ ಅಂತಾನೆ ಹೇಳ್ಬೋದು. ನಂತರ ನಿಮಗೆ ಆಧಾರ್ ಕಾರ್ಡ್ ಏನಂತೆ ನಿಮ್ಮ ಪೋಸ್ಟ್ ಅಡ್ರೆಸ್ಗೆ ಬರುತ್ತೆ. 1 ವೀಕ್ ಆದ್ಮೇಲೆ ಹೊಸ ಆಧಾರ್ ಕಾರ್ಡ್ ಏನಂತೆ ಪೋಸ್ಟ್ ಅಡ್ರೆಸ್ಗೆ ಬರುತ್ತೆ. ಈಗ ನಮ್ಗಿಲ್ಲ, ನಾವೀಗ ಏನಾದ್ರು ಒಂದು ಜಾಬಿಗೆ ಅಪ್ಲೈ ಮಾಡಬೇಕು ಅಥವಾ ನಮಗೆ ಬೇಕೇ ಬೇಕು, ಬಸ್ ಆಧಾರ್ ಕಾರ್ಡ್ ಬೇಕೇ ಬೇಕಂದ್ರೆ ನೀವು ಹಳೆ ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡ್ಬೋದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಈಗ ಒಂದು ಜೆರಾಕ್ಸ್ ನೀವು ಪ್ರಿಂಟ್ಔಟ್ನ ಕೊಡ್ತಿರಲ್ವಾ, ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಸಕ್ ಹೋದಾಗ ನಿಮ್ಗೊಂದು ಅವ್ರು ಪ್ರಿಂಟೆಡ್ ಕೊಡ್ತಾರೆ, ಅದು ಇದ್ರೆ ಸಾಕು, ಏನು ಪ್ರಾಬ್ಲಮ್ ಇಲ್ಲ. ಸೈಬರ್ ಸೆಂಟ್ರಲ್ಲೂ ಕೂಡ ಹೋಗಿ ನಿಮಗೆ ಪ್ರಿಂಟ್ಔಟ್ನ ತೆಕ್ಕೋಬಹುದು ನೀವು. ನೆಕ್ಸ್ಟ್ ನಿಮ್ಮ ಮನೆ ಅಡ್ರೆಸ್ಗೆ ಬಂದಾಗ ನೋಡ್ಬೋದು, ನನಗೆ ಮನೆ ಅಡ್ರೆಸ್ಗೆ 29ನೇ ತಾರೀಕು 5ನೇ ತಿಂಗಳು 2022ನೇ ಇಸ್ವಿಲಿ ನಾನು ಯಾವಾಗ ಚೇಂಜಸ್ ಮಾಡಿಸಿದ್ದೀನಿ ಆ ಡೇಟಲ್ಲಿ ನನಗೆ ಮನೆ ಅಡ್ರೆಸ್ಸಿಗೆ ಆಧಾರ್ ಕಾರ್ಡ್ ಚೇಂಜಸ್ ಮಾಡಿಸಿರುವಂಥ ಡೇಟ್ ಕೂಡ ಇಲ್ಲಿ ಹಾಕಿರ್ತಾರೆ ಸೈಡಲ್ಲಿ. ಯಾವಾಗ ಚೇಂಜಸ್ ಮಾಡಿಸಿದ್ದೀವಿ ಇದ್ರೆ ಒಂದೇ ಆಧಾರ್ ಕಾರ್ಡಲ್ಲಿ ಯಾವಾಗ ಮಾಡಿಸಿರುವಂಥದ್ದು ಪ್ಲಸ್ ಯಾವಾಗ ನಾವು ರಿಟರ್ನ್ ಮತ್ತೆ ಅಪ್ಡೇಟ್ ಮಾಡಿಸಿರುವಂಥದ್ದು ಚೇಂಜಸ್ ಆಗಿರುವಂಥದ್ದು ಎಲ್ಲದೂ ಕೂಡ ಬರುತ್ತೆ ಆಧಾರ್ ಕಾರ್ಡಲ್ಲೇ. ಯಾವುದೇ ರೀತಿ ಯೋಚನೆ ಬೇಡ, ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಮೇಲ್ಪಟ್ಟಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಡಿತಿರುವಂತಹ ಮಹಿಳೆಯರು ಮಾತ್ರ ಅಂತಲ್ಲ, ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀವು ಮದುವೆ ಆಗಿದ್ದವರು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇಲ್ಲ, ನಾವು ಮಾಡಿಸ್ಬೇಕಂದ್ರೆ ಡೆಫಿನೆಟ್ಲಿ ಮಾಡಿಸ್ಬೇಕು. ಅಥವಾ ನಿಮ್ಮ ಮನೆಯಲ್ಲಿರುವಂಥ ಹಸ್ಬೆಂಡ್ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳದಾಗಿರ್ಬೋದು 10 ವರ್ಷ ಮೇಲ್ಪಟ್ಟು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿದ್ರೆ ತಪ್ಪದೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ. ಯಾಕೆಂದರೆ ಇದು ಬಂದಿರುವಂಥದ್ದು ಕೇಂದ್ರದಿಂದ ಬಂದಿರುವಂತಹ ಒಂದು ಜಾರಿ ಅಂತಲೇ ಹೇಳ್ಬೋದು. ಇದು ನಮ್ಮ ಮೋದಿ ಸರ್ ಅವರು ತಿಳಿಸ್ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನು 10 ವರ್ಷ ಮೇಲ್ಪಟ್ಟಿದ್ರೆ ಡೆಫಿನೆಟ್ಲಿ ಆಗಿ ನೀವು ಮಾಡಿಸ್ಲೇಬೇಕಾಗತ್ತೆ. ಇಲ್ಲಾಂದರೆ ನೀವು ಯಾವುದೇ ಜಾಬಿಗೆ ಅಪ್ಲೈ ಮಾಡಿ ಅಥವಾ ಬೇರೆ ಯಾವುದಕ್ಕಾದ್ರೂ ಅಪ್ಲೈ ಮಾಡಿ ಖಂಡಿತ ಅದು ವ್ಯಾಲಿಡ್ ಆಗಲ್ಲ. ಯಾಕಂದ್ರೆ ತುಂಬಾ ಜನ ಈಗ ಆಧಾರ್ ಕಾರ್ಡ್ ಇಂದನೇ ಫೇಕ್ ಆಗಿರುವಂತಹ ಒಂದು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆಧಾರ್ ಕಾರ್ಡ್ನ ಫೇಕ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಬೇರೆ ಬೇರೆ ಯೋಜನೆಗಳನ್ನ ತಗೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ನಡೀತಾ ಇದೆ. ಅದಕ್ಕೋಸ್ಕರ ಇದು ಮೋದಿಜಿ ಅವರು ತಿಳಿಸ್ಕೊಟ್ಟಿರುವಂಥದ್ದು, ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು. ಹೋದ ತಿಂಗಳಲ್ಲೇ ಇದರ ಕೊನೆಯ ದಿನಾಂಕ ಇತ್ತು. ಬಟ್ ಈಗ ಮೇ 14ರಿಂದ ಜೂನ್ 14ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಜೂನ್ 14ನೇ ತಾರೀಕು ಒಳಗಡೆ ನಿಮಗೆ ಫ್ರೀ ಆಗಿ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ
ತಪ್ಪದೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸೋದನ್ನ ಮಾತ್ರ ಮರಿಬೇಡಿ. ಲಾಸ್ಟ್ ಡೇಟ್ ಬಂದು ಜೂನ್ 14ನೇ ತಾರೀಕಿಗೆ ಟೈಮ್ ಇದೆ. ನೀವು ಅದಕ್ಕೂ ನಂತರ ನಾವೇನಾದ್ರು ಮಾಡಿಸ್ತೀವಿ ಅಂದ್ರೆ ಸೊ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ಗೆ 1000 ರೂಪಾಯಿ ತರ ಚಾರ್ಜಸ್ ಕೂಡ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಫ್ರೀ ಇದ್ದಾಗ ಎಲ್ಲರೂ ಕೂಡ ಮಾಡಿಸ್ಕೊಂಡ್ಬಿಡಿ. ಸೊ ಸುಮ್ಮನೆ ನೀವು 1000 ರೂಪಾಯಿ ಚಾರ್ಜಸ್ ಮಾಡಿಸ್ಲಿಕ್ಕೆ ತುಂಬಾ ಬೇಜಾರಾಗುತ್ತೆ ಎಲ್ಲರಿಗೂ ಕೂಡ. ಎಷ್ಟೇ ದುಡ್ಡಿದವರು ಕೂಡ 1000 ರೂಪಾಯಿ ಕೊಡ್ಬೇಕಾ ಅಂತ ಒಂದು ಫೀಲ್ ಆಗೋದಂತೂ ಗ್ಯಾರಂಟಿ ಎಲ್ಲರಿಗೂ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದಂತ ಮಾತ್ರ ಮರಿಬೇಡಿ. ನಿಮ್ಮ ಮಕ್ಕಳಿಗಾಗಿರ್ಬೋದು, 10 ವರ್ಷ ಆಗಿ ಕಾಲೇಜಿಗೆ ಹೋಗ್ತಾ ಇರ್ಬೋದು ಅಥವಾ ಜಾಬಿಗೆ ಅಪ್ಲೈ ಮಾಡಿರ್ಬೋದು. ಸೊ ಯಾರೇ ಇದ್ರೂ ಮನೆಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ತಪ್ಪದೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ. ಕೊನೆಯ ದಿನಾಂಕ ಈಗ ಜೂನ್ 14ನೇ ತಾರೀಕಿನ ತನಕ ಇದೆ. ಸೊ ಅದರ ನಂತರ ಆದರೆ ನಿಮಗೆ ಚಾರ್ಜಸ್ ಕೂಡ ಆಗುತ್ತೆ. ಸೊ ಮುಂಚೆ ಮೇ 14, ನೆಕ್ಸ್ಟ್ ಏಪ್ರಿಲ್ 14ನೇ ತಾರೀಕು ತನಕ ಇತ್ತು, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಜೂನ್ 14ನೇ ತನಕ ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೋಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತೀನಿ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಎಲ್ಲರೂ ಕೂಡ ಪಡ್ಕೊಳ್ಳಿ. ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಸೊ ಅಲ್ಲಿಗೆ ಸ್ಟಾಪ್ ಆಗುವಂಥದ್ದು ಇರುತ್ತೆ. ಯಾಕಂದ್ರೆ ಆಧಾರ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳನ್ನ ನೀವು ಪಡ್ಕೋಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುವಂಥದ್ದು ಬಹಳ ಮುಖ್ಯ. ಈಗ ನೋಡ್ಬೋದು, ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಸಿಗತ್ತೆ ಅಂತ ಹೇಳಿದ್ರು, ತದನಂತರ GST ಫೈಲ್ ಮಾಡ್ತಿದ್ದವ್ರಿಗೆ ಸಿಗಲ್ಲ ಅಂತ ಹೇಳೋದು. ಅದೇ ರೀತಿ ಸೊ ರೂಲ್ಸ್ಗಳು ಬೇರೆ ಬೇರೆ ಆಗ್ತಾ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನೇನು ಎಲೆಕ್ಷನ್ ಕೂಡ ಬಂತು. ಎಲೆಕ್ಷನ್ ಮುಗಿದ ನಂತರ ಯಾವ ಸರ್ಕಾರ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಯಾವ ಸರ್ಕಾರ ಬಂದರೂ ಕೂಡ ಜನರಿಗೆ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಅನಿಸ್ತೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾವ ಸರ್ಕಾರ ಬಂದ್ರೆ ನಿಮ್ಗೆ ಅನುಕೂಲ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವರಿಗೆ. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.